ಈಗ ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆಯುವಳು, ಅವನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡುವಳು. ಆಮೇಲೆ ಥ್ಯಾಂಕ್ ಯು. ನನ್ನ ಹೆಸರು ಸ್ನೇಹ. ಮತ್ತಾಯ 1:23. ಈಗ ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆಯುವಳು, ಆತನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡುವಳು. ಆಮೇಲೆ ಥ್ಯಾಂಕ್ ಯು. ನನ್ನ ಹೆಸರು ಸಂತೋಷ್. ಅರಣ್ಯಕಾಂಡ 24:14. ಯಾಕೋಬ ವಂಶದವರಲ್ಲಿ ನಕ್ಷತ್ರಪ್ರಾಯನೊಬ್ಬನು ಉದಯಿಸುತ್ತಿದ್ದಾನೆ. ಅವನು ಇಸ್ರಾಯೇಲಲ್ಲಿ ರಾಜದಂಡ ಹಿಡಿಯುವವನು ಕಂಡು ಬಂದಿದ್ದಾನೆ. ಅವನು ಮೋವಾಬ್ಯರ ತಲೆಯನ್ನು ಸೀಳ ಹಾಕಿದ್ದಾನೆ, ಯುದ್ಧ ವೀರರನ್ನು ಕೆಳಗೆ ಬಿಟ್ಟಿದ್ದಾನೆ. ಆಮೇಲೆ ಥ್ಯಾಂಕ್ ಯು. ಮತ್ತಾಯ 2:2. ಆತನನ್ನು ಸೂಚಿಸುವ ನಕ್ಷತ್ರವನ್ನು ನಾವು ನೋಡೋಣ, ದೇಶದಲ್ಲಿ ಕಂಡು ಆತನಿಗೆ ಅಡ್ಡ ಬೀಳಲು ಬಂದೆವು ಅಂದರು. ಆಮೇಲೆ ಥ್ಯಾಂಕ್ ಯು. ನನ್ನ ಹೆಸರು ಭವಿಷ್. ಮೀಕ 5:2. ಎಫ್ರಾತದ ಬೆತ್ಲೆಹೇಮೆ, ನೀನು ಯೆಹೂದದ ಗ್ರಾಮಗಳಲ್ಲಿ ಚಿಕ್ಕದಾಗಿದ್ದರೂ ಇಸ್ರಾಯೇಲನ್ನು ಆಳತಕ್ಕವನು ನಿನ್ನೊಳಗಿಂದ ನನಗಾಗಿ ಹೊರಡುವನು. ಆಮೇಲೆ My name is Jay. Matthew 2:6. And you, O Bethlehem in the land of Judah, are by no means least among the rulers of Judah, for from you shall come a ruler who will shepherd my people Israel. Amen. My name is Chandan. Jeremiah chapter 31:15 says, Thus says the Lord, a voice is heard in Ramah, lamentation and bitter weeping. Rachel is weeping for her children, but she refuses to be comforted for her children because they are no more. Amen. Thank you. ನನ್ನ ಹೆಸರು ಲಕ್ಷ್ಮಿ. ಮತ್ತಾಯ 2:7. ಯೆರೆಮೀಯನೆಂಬ ಪ್ರವಾದಿಯು ಹೇಳಿದ ಮಾತು ಆ ಕಾಲದಲ್ಲಿ ನೆರವೇರಿತು. ಅದೇನೆಂದರೆ, ರಾಮದಲ್ಲಿ ಬೊಬ್ಬೆಯು ಕೇಳಿಸಿತು, ಅಳುವಿಕೆಯು ಬಹು ಹೋರಾಟವೂ ಉಂಟಾದವು. ಆಮೇಲೆ ಥ್ಯಾಂಕ್ ಯು. ನನ್ನ ಹೆಸರು ಋಷಿತಾ. ಯೆಶಾಯ 61:1-2. ಕರ್ತನಾದ ಯೆಹೋವನ ಆತ್ಮವು ನನ್ನ ಮೇಲಿದೆ, ಆತನು ನನ್ನನ್ನು ಬಡವರಿಗಾಗಿ ಶುಭವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು. ಮನಮುರಿದವರನ್ನು ಕಟ್ಟಿ ವಾಸಿ ಮಾಡುವುದಕ್ಕೂ, ಸೆರೆಯವರಿಗೆ ಬಿಡುಗಡೆಯಾಗುವುದನ್ನು, ಬಂದಿಗಳಿಗೆ ಕದ ತೆರೆಯುವುದನ್ನು ಪ್ರಸಿದ್ಧಪಡಿಸುವುದಕ್ಕೂ ಯೆಹೋವನು ನೇಮಿಸಿದ ಶುಭವರ್ಷ. ಆಮೇಲೆ ಥ್ಯಾಂಕ್ ಯು. My name is Shane. Luke chapter 4:18-19. The Spirit of the Lord is upon me, for He has anointed me to preach the gospel to the poor. He has anointed me to heal the brokenhearted, to preach deliverance to the captives, and recovering the sight of the blind, and to set them at liberty who are bruised, to preach the acceptable year of the Lord. Amen. Thank you. My name is Himanya. Isaiah chapter 53:7. He is oppressed and he is afflicted, yet he opened not his mouth. Like a lamb that is led to the slaughter, and like a sheep that before its shearers is silent, so he opened not his mouth. Amen. Thank you. ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಾಗ ನನ್ನ ಹೆಸರು ಪ್ರೇಕ್ಷಿತಾ. 1 ಪೇತ್ರ 2:22-23. ಆತನು ಯಾವ ಪಾಪವನ್ನು ಮಾಡಲಿಲ್ಲ, ಆತನ ಬಾಯಲ್ಲಿ ಯಾವ ವಂಚನೆಯೂ ಸಿಕ್ಕಲಿಲ್ಲ, ಬೈಯುವವರನ್ನು ಆತನು ಪ್ರತಿಯಾಗಿ ಬೈಯಲಿಲ್ಲ. ಆತನು ಬಾಧೆಯನ್ನು ಅನುಭವಿಸಿದಾಗ ಯಾರನ್ನೂ ಬೆದರಿಸದೆ ನ್ಯಾಯವಾಗಿ ತೀರ್ಪು ಮಾಡುವ ಆತನಿಗೆ ತನ್ನ ಕಾರ್ಯವನ್ನು ಒಪ್ಪಿಸಿದನು. ಆಮೇಲೆ ಥ್ಯಾಂಕ್ ಯು. ನನ್ನ ಹೆಸರು ಅಮೂಲ್ಯ. ಯೋಹಾನನ ಬರೆದ ಸುವಾರ್ತೆ 3:13. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ತನ್ನ ಒಬ್ಬನೇ ಮಗನನ್ನು ಕೊಟ್ಟರು. ಆತನನ್ನು ನಂಬುವ ಒಬ್ಬನಾದರೂ ನಿತ್ಯ ಜೀವ ಪಡೆದು ನಾಶವಾಗದ ನಿತ್ಯ ಜೀವ ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಆಮೇಲೆ My name is Kamal. Isaiah 9:6. For to us a child is born, to us a son is given, and the government shall work upon his shoulder, and his name shall be called as Wonderful Counselor, Mighty God, Everlasting Father, Prince of Peace. Amen. ನನ್ನ ಹೆಸರು ಜೀವನ್. ಯೆಶಾಯ 9:6. ಒಂದು ಮಗು ನಮಗಾಗಿ ಹುಟ್ಟಿದೆಯಷ್ಟೇ, ವರದ ಮಗನು ನಮಗೆ ದೊರೆತನು. ಆಡಳಿತವು ಅವನ ಬಾವಿನ ಮೇಲಿರುವುದು. ಅದ್ಭುತ ಸ್ವರೂಪನು, ಆಲೋಚನಕರ್ತನು, ಪರಾಕ್ರಮಿ
ಕರುಣೆಯಾದ ದೇವರು, ನಿತ್ಯನದ ತಂದೆ, ಸಮಾಧಾನದ ಪ್ರಭು ಎಂಬುವ ಆತನ ಹೆಸರು. ಆಮೆನ್. ಥ್ಯಾಂಕ್ ಯು. My name is Pranav. Luke chapter 2, 10-11. But the angel said to them, do not be afraid. Well, bring joy to the all people. But the angel said to them, do not be afraid. I am here with good news. Well, bring joy to the all people. And this very day is David's town. Your Savior has grown to the praise Lord. Amen. Thank you. My name is Lee. In John 3, verses 16. For God loved the world so much that He gave His only Son, so that everyone who believes in Him may not die but have eternal life. Amen. Thank you. My name is Evelyn Ruba. Luke 2:14. Glory to God in the highest, and on earth peace among men with whom He is pleased. Amen. ನನ್ನ ಹೆಸರು ಪಲ್. ಮತ್ತಾಯ 2:6. ಯಹೂದ ಸೀಮೆಯ ಬೆತ್ಲೆಹೇಮೆ, ಯಹೂದದ ಮುಖ್ಯ ಪಟ್ಟಣಗಳಲ್ಲಿ ನಿನ್ನ ಎಷ್ಟು ಮಾತ್ರವೂ ಸಣ್ಣದಲ್ಲ. ಒಬ್ಬ ಅಧಿಪತಿಯು ನಿನ್ನೊಳಗಿಂದಲೇ ಹೊರಡುವನು. ಆತನು ನನ್ನ ಪ್ರಜೆಯಾದ ಇಸ್ರಾಯೇಲರನ್ನು ಆಳತಕ್ಕವನು. ಆಮೆನ್. ಥ್ಯಾಂಕ್ ಯು. ನನ್ನ ಹೆಸರು ಅನವ್. ಆದಿಕಾಂಡ 3:15. ನಿನಗೂ ಶ್ರೀಗೂ ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಅಗೆತನವಿರುವ ಹಾಗೆ ನನ್ನುವೆನು. ಆಮೆನ್. ಓಕೆ, ಇನ್ನೊಂದು ಥರ ಹೇಳಿದ್ರಲ್ವಾ, ಅವ್ರು ಹೇಳಿದ್ದು ಪಕ್ಕದಲ್ಲಿರೋರು ಸಹ ಹೇಳಿದ್ರು. ಅದು ಏನಾದರೂ ನಿಮಗೆ ಅರ್ಥ ಆಯ್ತಾ? ಇಲ್ಲ ಕ್ವಶನ್ ಆಯ್ತಾ ನಿಮಗೆ?